ಕೊಳ್ಳೇಗಾಲದಲ್ಲಿ ಒಂದು ಹೆಣ್ಮಗಳು ಅರಿಶಿನ ಕುಂಕುಮ ಕೊಡೋರು ಯಾರೂ ಇಲ್ಲ ಅಂತ ನೆನೆಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆಕೆಗೆ ಬೇರೆ ಏನು ಖಿನ್ನತೆ ಇತ್ತೋ ನಮಗೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ನ್ಯೂಸಲ್ಲಿ ನೋಡಿದ್ದಿಷ್ಟು ಅರಿಶಿನ ಕುಂಕುಮ ಯಾರೂ ಕೊಡೋರಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ಅಲ್ಲ, ಇಷ್ಟು ವರ್ಷ ನಾವೆಲ್ಲ ಜೀವನ ಮಾಡ್ತಾ ಇಲ್ವಾ? ಏನು ಕೊಟ್ಟರೋ ಬಿಟ್ಟರೋ, ಏನು ಬಂತೋ ಬಿಡ್ತೋ ಬಾಯಿ ಮುಚ್ಕೊಂಡು ಜೀವನ ಮಾಡ್ತಾ ಇಲ್ವಾ ಇರೋದ್ರಲ್ಲಿ? ಅಲ್ಲ, ಅವ್ರ ಮನೆಯವರು ಅವರು ಶಕ್ತಿ ಅನುಸಾರ ಓದಿಸಿ ಬರೆಸಿ ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆ ಮಾಡ್ಕೊಂಡ್ಮೇಲೆ ಆಯಿತು, ನಾವು ನಮಗಿರೋದ್ರಲ್ಲಿ ತೃಪ್ತಿಯಾಗಿ ಸಂತೃಪ್ತಿಯಾಗಿ ಜೀವನ ನಡೆಸೋದು ಕಲ್ತ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಅವ್ರು ಬಂದಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಯೋಚನೆ ಮಾಡಬೇಕು ಯಾಕೆ? ಯೋಚನೆ ಮಾಡಿ 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 ಬೇಜಾರು ಮಾಡ್ಕೋಬೇಕು ಯಾಕೆ ಅಂತ. ಏನಿದೆ ಅದರಲ್ಲಿ ನಾವು ತೃಪ್ತಿ ಪಡಬೇಕು. ಗಂಡನ ಮನೇಲಿ ಸುಖವಾಗಿದ್ದೀವ ಅಷ್ಟೇ ಸಾಕು. ಅದೇ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ತಿಳ್ಕೊಬೇಕಲ್ವ ನಾವು. ದುಡ್ಡಿದೆಯಾ, ನಾವೇ ಹೋಗಿ ಬಳೆ ಕುಂಕುಮ ಹೂವು ಸೀರೆ ತೊಗೊಳ್ಳೋಣ, ನಮಗೆ ನಾವೇ ಗಿಫ್ಟ್ ಮಾಡ್ಕೊಳ್ಳೋಣ. ಯಾಕೆ ಅವ್ರು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಳೋದು ಯಾಕೆ? ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬೇಕು ಯಾಕೆ ಅಂತ.